ಡೆಪಾಸಿಟ್ ಇಟ್ಟಿರ್ತಕ್ಕಂಥವ್ರು ಹಲವಾರು ಬಾರಿ ಯೋಚನೆ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದಿವಾಳಿ ಆಗಿದೆ ಡಿ ಸಿ ಸಿ ಬ್ಯಾಂಕು. ನಾನಿದ್ದಂಥ ಸಂದರ್ಭದಲ್ಲಿ 370 ಕೋಟಿ ಇದ್ದಂಥ ಡೆಪಾಸಿಟು 1,000 ಕೋಟಿಗೆ ತಂದು ನಿಲ್ಲಿಸಿದ್ದೆ. 600 ಕೋಟಿ ಕೊಡ್ತಾ ಇದ್ದಿದ್ದು ಸಾಲ 1,600 ಕೋಟಿ ಕೊಟ್ಟಿದ್ದೀವಿ. 45,000 ರೈತ ಕುಟುಂಬಗಳು ಕೊಡ್ತಿದ್ದ ಸಾಲ 1.5 ಲಕ್ಷ ರೈತ ಕುಟುಂಬಗಳಿಗೆ ಸಾಲವನ್ನು ಕೊಟ್ಟಿದ್ದೀವಿ. ಬಿಲ್ಡಿಂಗ್ ಕಟ್ಟಲಿಕ್ಕೆ 5 ಕೋಟಿ ಹಣವನ್ನು ಕೊಟ್ಟಿದ್ದೀವಿ. ಈ ರೀತಿ ಸಾಧನೆ ಮಾಡಿದ್ದಂಥ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವತ್ತು ರೈತರಿಗೆ ಸಾಲ ಕೊಡಲಿಕ್ಕೆ ಹಣ ಇಲ್ಲ. ಡಿ ಸಿ ಸಿ ಬ್ಯಾಂಕು ದಿವಾಳಿ ಮಾಡ್ತಾ ಇದ್ದಾರೆ. ಇವತ್ತು ಆಡಳಿತಾಧಿಕಾರಿ ಹಾಕೊಂಡು ಯಾರು ದಿವಾಳಿ ಮಾಡ್ತಾ ಇರೋರು? ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ಬ್ಯಾಂಕ್ನ ಸರ್ಕಾರನೇ ದಿವಾಳಿ ಮಾಡ್ತಾ ಇದೆ. ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಡಿ ಸಿ ಸಿ ಬ್ಯಾಂಕು ದಿವಾಳಿ ಆಗ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಅಲ್ಲಿ ಯಾರು ದುರುಪಯೋಗವನ್ನು ಮಾಡ್ಕೊಂಡಿದ್ರು, ಯಾರ್ಯಾರು ಹಣಕಾಸಿನ ವಿಚಾರದ ದುರುಪಯೋಗ ಪಡಿಸ್ಕೊಂಡಿದ್ರು ಅವ್ರನ್ನೇ ಆಯಾ ಕಟ್ಟಿನ ಜಾಗದಲ್ಲಿ ಕೂರಿಸಿದ್ದಾರೆ. ತಂದು ಕದ್ದಿರೋ ಕಳ್ಳ ಹೆಂಗೆ ಪುನಃ ಅದನ್ನು ಕಳ್ಳನ ಕೈಲಿ ಕೀ ಕೊಟ್ಬಿಟ್ಟು ರಕ್ಷಣೆ ಮಾಡು ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ನಮ್ಮ ಹುಣಸೂರು ತಾಲೂಕಿನಲ್ಲಿದೆ. ಆದ್ದರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ನನಗೋಸ್ಕರ ಅಲ್ಲ, ನಮ್ಮ ರೈತರಿಗೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ.